ರೈತರು ಹೈನುಗಾರಿಕೆಯಲ್ಲಿ ಹೊಸ ತಾಂತ್ರಿಕಗಳನ್ನ ಅಳವಡಿಸಿಕೊಂಡು ಉತ್ಪಾದನೆಯನ್ನ ಹೆಚ್ಚಿಸುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಆರ್ ಚಲುವರಾಜ್ ಅವರು ತಿಳಿಸಿದ್ದಾರೆ. ಇನ್ನು ತಾಲೂಕಿನ ಬೆನಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಜರುಗಿದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಹೈನುಗಾರಿಕೆ ಇಂದು ಲಾಭದಾಯಕ ಉದ್ಯಮವಾಗಿ ಬೆಳೀತಾ ಇದ್ದು ಯುವಕರು ಉದ್ಯೋಗಕ್ಕಾಗಿ ವಲಸೆ ಹೋಗೋದನ್ನ ತಡೆದಿದೆ. ಹಿಂದೆ ಮೈಸೂರು ಒಕ್ಕೂಟಕ್ಕೆ ದಿನಕ್ಕೆ 6 ರಿಂದ 7 ಲಕ್ಷ ಲೀಟರ್ ಹಾಲು ಬರ್ತಾ ಇತ್ತು. ಆದರೆ ಇಂದು ಮೈಸೂರು ಜಿಲ್ಲೆಯೊಂದರಲ್ಲೇ ಉತ್ಪಾದನೆ 11 ಲಕ್ಷ ಲೀಟರ್ಗೆ ಏರಿಕೆಯಾಗಿದೆ. ಇನ್ನು ಸರ್ಕಾರದ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನವು ರೈತರಿಗೆ ಕೈ ಹಿಡಿದ ಇದ್ರೆ ಮೈಮೂಲ್ ಮತ್ತೊಬ್ಬ ಮಾಜಿ ಅಧ್ಯಕ್ಷ ಓಂ ಪ್ರಕಾಶ್ ಅವರು ಮಾತನಾಡಿ ಸಂಘದ ಯಶಸ್ಸಿಗೆ ಕಾರ್ಯನಿರ್ವಹಣಾಧಿಕಾರಿ ಜಿ ಮಾದಪ್ಪ ಅವರ ಪ್ರಾಮಾಣಿಕ ಸೇವೆ ಕಾರಣ ಎಂದು ಶ್ಲಾಘಿಸಿದ್ದಾರೆ. ಇನ್ನು ಸಿಇಒ ಜಿ ಮಾದಪ್ಪ ಅವರು ವಾರ್ಷಿಕ ವರದಿಯನ್ನ ಮಂಡಿಸಿ ಸಂಘವು ಪ್ರಸ್ತುತ ಸಾಲಿನಲ್ಲಿ 6,09,782 ನಿವ್ವಳ ಲಾಭವನ್ನ ಗಳಿಸಿದ್ದು ಮುಂದಿನ ಸಾಲಿಗೆ 6,15,300 ಲಾಭದ ಗುರಿಯನ್ನ ಹೊಂದಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರ ಸಾಮಾಜಿಕ ಬಳಕೆಗೆ ಸಂಘದ ವತಿಯಿಂದ 70,000 ವೆಚ್ಚದ 2 ಶವ ಸಾಗಿಸುವ ಕುರ್ಚ್ಗಳನ್ನು ಹಸ್ತಾಂತರಿಸಲಾಗಿದ್ದು ಸಂಘದ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಸಾಧನೆ ಅನಿತಾ ರಾಜು ಅವರಿಗೆ 35,473 ಲೀಟರ್, ಕುರುಬೂರು ಸೋಮಣ್ಣ ಮಹದೇವು, ಪ್ರಕಾಶ್ ಸೋಮಶೇಖರ್ ಹಾಗೆ ಬಿವಿ ನಾಗರಾಜು ಅವರಿಗೆ ಬಹುಮಾನವನ್ನು ನೀಡಿ ಸನ್ಮಾನಿಸಿದ್ದಾರೆ. ಇದರಲ್ಲಿ ಆಪತ್ತಿನ ನಿಧಿ 25%, 1,52,445 ರೂಪಾಯಿ 51 ಪೈಸಾ. ಸಹಕಾರ ಶಿಕ್ಷಣ ನಿಧಿ 2%, 9,146 ರೂಪಾಯಿ 73 ಪೈಸೆ. ಉತ್ಪಾದಕ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಓಂ ಪ್ರಕಾಶ್ ಅವರು ಈ ಸಭೆಗೆ ಆಗಮಿಸಿರುತ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮವರಿಗೆ ಅನುಮೋದನೆ ಪಡೆಯುವ ವಿಚಾರ 2025-26ರ ಸಾಲಿಗೆ ಸಂಘ 6,09,782 ರೂಪಾಯಿ 4 ಪೈಸಾನ ನಿವ್ವಳ ಲಾಭ ಗಳಿಸಿರುತ್ತೆ. ಇದರಲ್ಲಿ ಆಪತ್ತಿನ ನಿಧಿ 25%, 1,52,445 ರೂಪಾಯಿ 51 ಪೈಸಾ. ಸಹಕಾರ ಶಿಕ್ಷಣ ನಿಧಿ 2%, 9,146 ರೂಪಾಯಿ 73 ಪೈಸೆ. ಉತ್ಪಾದಕ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದಂತಹ